ಕೇಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಊಟ ಮಾಡ್ತಾ ಇದ್ದೀನಿ. ಕೇಸ್ ಇರೋರು ಎಲೆಕ್ಷನ್ಗೆ ನಿಂತಿಲ್ವಾ? ಕೇಸ್ ಇರೋರು ಜಾಬ್ ಮಾಡ್ತಾ ಇಲ್ವಾ? ಸಾಮಾನ್ಯ ನಾಗರಿಕರ ಹಾಗೇನೆ ಕೇಸ್ ಇರೋರು ಎಲ್ಲವನ್ನೂ ಮಾಡ್ತಿದ್ದಾರೆ ಅಂದಮೇಲೆ ಈ ಕಾರ್ಯಕ್ರಮ ಒಂದೇನು ವಿಶೇಷ? ಯಾಕೆ ಅವ್ರಿಗೆ ಬದುಕಿರೋದಿಲ್ವ? ಅವ್ರವ್ರ ರೀತಿ ನೀತಿಗಳಿರೋದಿಲ್ಲ. ಈ ಕೇಸ್ ಇರೋರು ಅನ್ನೋ ಕಾರಣಕ್ಕೆ ಯಾರದ್ದು ಸಿನಿಮಾ ನೋಡೋದಿಲ್ವಾ? ಇನ್ಯಾರ್ದು ಮನೆಗೆ ಹೋಗೋದಿಲ್ವಾ? ಯಾರ್ದೋ ಮನೆಯಲ್ಲಿ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನೀವು ಸಂಬಂಧಿಕರನ್ನ ಬಿಟ್ಟು ಬಿಡ್ತೀರಾ? ಸಹಜವಾಗಿ ತೊಗೊಳ್ತೀರಿ ಅಂದಮೇಲೆ ಈ ವಿಷಯದಲ್ಲಿ ಯಾಕೆ ಟೀಕೆ? ಸೊ ಏನು ಸಂದೇಶ? ನಾನು ಅಪರಾಧಿ ಅಂತ ಏನಾದರೂ ಕೋರ್ಟ್ ನನಗೆ ಹೇಳಿದ್ರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ಸಾಬೀತು ಮಾಡಿದ್ರೆ, ಹೌದು ಆವಾಗ ನಾನು ಹೇಳ್ತೀನಿ, ಸರಿ ನನ್ನನ್ನು ಕರ್ಸ್ಕೊಳ್ಳೋ ತಪ್ಪು, ಅಪರಾಧಿನ ಕರ್ಸ್ಕೊಳ್ಳೋ ತಪ್ಪು ಅಂತ. ನನ್ನ ಮೇಲೆ ಬಂದಿರೋ ಸುಳ್ಳು ಆರೋಪ ಅದನ್ನು ನಾನು ಸಮರ್ಥವಾಗಿ ಅಷ್ಟೇ ಧೈರ್ಯದಿಂದ ನಾನು ಎದುರಿಸ್ತಾ ಇದ್ದೀನಿ. ಸೊ ನಂಗೆ ಎದುರಿಸುವಾಗ ನಾನೇ ಹೇಳ್ಕೊಳ್ತಿದ್ದೀನಿ, ನಾನೇನೋ ಮುಚ್ಚಿಟ್ಟು ಇದು ಮಾಡಿಲ್ಲ, ನಂಗೆ ಅದನ್ನು ಮುಚ್ಚಿಡಬೇಕಾದ ಅವಶ್ಯಕತೆಯೂ ಇಲ್ಲ. ನನಗೆ ಗೊತ್ತು ನನ್ನ ವಿರುದ್ಧ ಏನು ಷಡ್ಯಂತ್ರ ಆಗಿದೆ ಅಂತ. ಸೊ ನಾನು ಆ ಸುಳ್ಳು ಆರೋಪಗಳನ್ನು ಗೆದ್ದು ಬರುವಂಥ ಎಲ್ಲ ಸಾಮರ್ಥ್ಯ ನನಗಿರೋ ಕಾರಣಕ್ಕೆ ನಾನು ಹೋರಾಡ್ತಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.